ಬೆಳಿಗ್ಗೆ ಎದ್ದ ತಕ್ಷಣ ಅನ್ಕೋದ್ಲಿ ಯಾವ ತರ ಇರುತ್ತೆ ಅಂತ ನೋಡ್ಕೊಬಿಡಿ. ಇವ್ನ ಹೆಂಗ ನೋಡ. ಫ್ರೆಶ್ ಅಪ್ ಆಗಿ ಮಾಡಿರೋ ಚಪಾತಿನ ತಿಂದು ರೆಡಿಯಾಗಿ ಚೆನ್ನಾಗಿ ಮಾಡಿರೋ ಚಪಾತಿಗೆ ನಾವು ಅಮ್ಮಂಗ್ ಒಂದ್ ಥ್ಯಾಂಕ್ಸ್ ಹೇಳಿ ಶರ್ಟ್ ಮೇಲೆ ಒಂದ್ ದಪ್ಪರ್ ಹಾಕೊಂಡು ಮನೆ ಬಿಟ್ಟು ಕಾಲೇಜ್ ಹತ್ರ ಬಂದೆ. ಚಿಕ್ಕ ವಯಸ್ಸಲ್ಲಿ ಬುಕ್ ಎಲ್ಲ ಸಿಕ್ಕಿದ್ರೆ ಊಹಿಸ್ ಬುಕ್ ಅಂತ ಕೇಳ್ಬಿಟ್ಟು ಕೊಡು. ಆದ್ರೆ ಇವಾಗ ನನ್ ಮಕ್ಳು ಬುಕ್ ಸಿಕ್ಕಿದ್ರೆ ಬ್ಯಾಗ್ ಹಾಕೊಂಡು ಹೋಗ್ತಾ ಇರ್ತಾರೆ. ಇದನ್ನ ಕೇಳ್ದೆ ಅಂದ್ರೆ ನಾ ಕಷ್ಟಪಟ್ಟು ಬರ್ದಿರೋ ರೆಕಾರ್ಡ್ ನ ಯಾರೋ ಎತ್ಕೊಬಿಟ್ಟವ್ರೆ. ಬರೆಯೋಕೆ ಅಷ್ಟೊಂದೆಲ್ಲ ಟೈಮ್ ಕೊಟ್ಟು ಕಷ್ಟಪಟ್ಟು ಬರ್ದಿರೋ ನಮ್ಗೆ ಯಾಕೆ ಕಷ್ಟ ಗೊತ್ತಿರುತ್ತೆ. ನಿಮ್ಗೆ ಯಾರಾದ್ರೂ ಬೇರೆಯವ್ರ ಬುಕ್ ಸಿಕ್ಕಿದ್ರೆ ದಯವಿಟ್ಟು ವಾಪಸ್ ಕೊಟ್ಬಿಡಿ. ಯಾಕಂದ್ರೆ ಬರ್ದಿರೋ ಕಷ್ಟ ನಮಗ್ ಮಾತ್ರ ಗೊತ್ತು ಅಷ್ಟೇ. ಕ್ಲಾಸ್ ಮುಗಿಸ್ಕೊಂಡು ಕೆಳಗಡೆ ಬಂದ್ ನೋಡಿದ್ರೆ ಕೆರೆ ಮೇಲೆ ಕಾಲಿಟ್ಟಂಗ ಅನಿಸ್ತಿತ್ತು. ಯಾಕಂದ್ರೆ ನಮ್ಮ ಹುಡುಗರು ತೊಳೆ ನೆಪದಲ್ಲಿ ಪೈಪ್ ಹಿಡ್ಕೊಂಡು ಸೊ ಆಮೇಲೆ ಮನೆಗ್ ಬಂದು ಸ್ನಾನ ಮಾಡಿ ನನ್ ತಂಗಿ ಜೊತೆ ಜಗಳ ಆಡ್ತಾ ಇರ್ಬೇಕಾದ್ರೆ ನಮ್ಮ ಅಮ್ಮ ನನಗೆ ಹೊಡೆಯಕ್ ಬಂದ್ಬಿಡದ. ಸೊ ಇವತ್ತು ಸಂಜೆ ಹೇಗೋ ಫ್ರೀ ಆಗಿದೆ ಅಂತ ಓರಿಯೋ ಮಿಲ್ಕ್ ಶೇಕ್ ಮಾಡೋಣ ಅಂತ. ಬರೀ ಓರಿಯೋ ಮಿಲ್ಕ್ ಶೇಕ್ ಅಲ್ಲ, ಇದು ಕಾಫಿ ಓರಿಯೋ ಮಿಲ್ಕ್ ಶೇಕ್. ಇದು ಹೇಗ್ ಮಾಡೋದು ಅಂತ ಯೂಟ್ಯೂಬ್ ಅಲ್ಲಿ ವಿಡಿಯೋ ಇದೆ, ಹೋಗಿ ಚೆಕ್ ಮಾಡಿ. ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಮಾಡಿ. 10 ಕಮೆಂಟ್ಸ್ ಗಿಂತ ಜಾಸ್ತಿ ಬಂದ್ರೆ ನಾನೇ ಪ್ರಿಪೇರ್ ಮಾಡೋ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಓಕೆನಾ? ಸೊ ಇವತ್ತಿಷ್ಟೇ ವಿಡಿಯೋ ಇಷ್ಟ ಆಗಿರೋ ಲೈಕ್ ಅಂಡ್ ಫಾಲೋ ಮಾಡಿ. ಮತ್ತೆ ಸಿಗುವ, ಬಾಯ್.